ಓಂ ಶಾಂತಿ. ಡೇಟ್ ಆಗಿದೆ 5/12/1974. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ವ್ಯರ್ಥ ಸಂಕಲ್ಪೋಂಕೋ ಸಮರ್ಥ ಬನಾನೆ ಸೆ ಕಾಲ್ ಪರ್ ವಿಜಯ್. ವ್ಯರ್ಥ ಸಂಕಲ್ಪಗಳನ್ನು ಸಮರ್ಥರನ್ನಾಗಿ ಮಾಡೋದ್ರಿಂದ ಕಾಲದ ಮೇಲೆ ವಿಜಯ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಬಾಬಾ. काल पर विजय दिलाने वाले, सर्व प्राप्तियों के अधिकारी बनाने वाले बाप दादा ಬೋಲೆ. ಕಾಲದ ಮೇಲೆ ವಿಜಯ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳಿಕೊಡುವಂತಹ, ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿಯನ್ನಾಗಿ ಮಾಡುವಂತಹ ಬಾಪ್ ದಾದಾ ಹೇಳ್ತಾರೆ. ಅವ್ಯಕ್ತ ಮಿಲನ್ ಕಿಸ್ಕೋ ಕಹ ಜಾತಾ ಹೈ. ಅವ್ಯಕ್ತ ಮಿಲನ ಯಾವುದಕ್ಕೆ ಹೇಳಲಾಗ್ತದೆ? ಜಿಸ್ಸೆ ಮಿಲನ ಹೋತಾ ಹೈ, ಅದರಿಂದ ಮಿಲನ ಆಗ್ತದೆ. ಉಸಿಗೆ ಸಮಾನ್ ಬನನಾ ಹೋತಾ ಹೈ. ಯಾರು ಮಿಲನ ಮಾಡ್ತೀಯೋ ಅವ್ರ ಸಮಾನ ಆಗಬೇಕಾಗ್ತದೆ. ತೋ ಅವ್ಯಕ್ತ ಮಿಲನ ಅರ್ಥಾತ್ ಬಾಪ್ ಸಮಾನ್ ಅವ್ಯಕ್ತ ರೂಪಧಾರಿ ಬನನ. ಅವ್ಯಕ್ತ ಮಿಲನ ಮಾಡೋದು ಅಂತಂದ್ರೇನು? ತಂದೆಯ ಸಮಾನ ರೂಪಧಾರಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಅರ್ಥಾತ್ ಜಹಾ ವ್ಯಕ್ತ ಭಾವ ನಹಿ. ಅವ್ಯಕ್ತ ಅರ್ಥ, ಇವತ್ತು ಅವ್ಯಕ್ತ ಅಂದ್ರೇನು ಅಂತ ಬಾಬಾ ಅರ್ಥ ಮಾಡಿಸ್ತಿದ್ದಾರೆ. ತಂದೆಯ ಸಮಾನ ಆಗೋದಕ್ಕೆ ಅವ್ಯಕ್ತ ರೂಪಧಾರಿ ಅಂತ ಹೇಳ್ತಾರೆ. ಅವ್ಯಕ್ತ ಅಂತಂದರೆ ಜಹಾ ವ್ಯಕ್ತ ಭಾವ, ಎಲ್ಲಿ ವ್ಯಕ್ತ ಭಾವ ಇರುವುದಿಲ್ಲ. ಕ್ಯಾ ಐಸೆ ಬನೆ ಹೋ, ಈ ಥರ ಅವ್ಯಕ್ತ ಸ್ಥಿತಿ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. व्यक्त देश का, व्यक्त देह का और व्यक्त वस्तुओं का जरा भी आकर्षण अपनी तरफ आकर्षित न करे. क्या ऐसी स्थिति बनाई है? ಬಾಬಾ ಹೇಳ್ತಾರೆ, ವ್ಯಕ್ತ ದೇಶದ್ದು, ವ್ಯಕ್ತ ದೇಹದ್ದು ಮತ್ತು ವ್ಯಕ್ತ ವಸ್ತುಗಳ ಮೇಲಿರ್ತಕ್ಕಂಥ ಆಕರ್ಷಣದಿಂದ ತಾವು ಮುಕ್ತ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಕ್ಯಾ ಐಸಿ ಸ್ಥಿತಿ ಬನಾಯಿ ಹೈ, ಇಂಥ ಸ್ಥಿತಿ ಆಗಿದೆಯಾ ನಿಮ್ಮದು? जो पहला पहला वायदा है कि तुम्ही से सुनो और तुम्ही से बोलो, यह ज़्यादा निभाने के लिए सारा दिन रात जब तक अव्यक्त व निराकार स्थिति में स्थित नहीं होंगे तो क्या बाप दादा के साथ साथ रहने का अनुभव कर सकेंगे, अर्थात वायदा निभा सकेंगे? ಬಾಬಾ ಹೇಳ್ತಾರೆ, ಏನು ಮೊದಲು ಪ್ರತಿಜ್ಞೆ ಮಾಡಿದ್ವಿ ಏನಂತ? ನಿನ್ನ ಜೊತೆನೇ ಊಟ ಮಾಡ್ತೀವಿ, ನಿನ್ನ ಮಾತೇ ಕೇಳ್ತೀವಿ, ನಿನ್ನ ಜೊತೆನೇ ನಡಿತೀವಿ ಅಂತ ಏನು ವಾಯ್ದಾ ಮಾಡಿದ್ವಿ, ಅದನ್ನು ನಿಭಾನೆ ಮಾಡುವುದಕ್ಕೋಸ್ಕರ ನಾವು ಇಡೀ ದಿನ ರಾತ್ರಿ ಅವ್ಯಕ್ತ ನಿರಾಕಾರ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದೀವೇನು? ತೋ ಕ್ಯಾ, ಹಾಗಾದರೆ ಬಾಪ್ ದಾದಾರವರ ಜೊತೆಗೆ ಇರ್ತಕ್ಕಂಥ ಅನುಭವ ಮಾಡ್ತೀರೇನು, ಅರ್ಥಾತ್ ಆ ವಾಯ್ದಾನ ನಿಭಾಯಿಸ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಸಾರೆ ದಿನ ಮೇ ಆಪ್ ಕಿತನಾ ಸಮಯ ಯಹ ವಾಯ್ದಾ ನಿಭಾತೆ ಹೋ. ಇಡೀ ದಿನ ಈ ವಾಯ್ದಾನ ಎಷ್ಟು ನಿಭಾಯಿಸ್ತೀರಿ? ಯಾವ ವಾಯ್ದಾ? ನಿನ್ನ ಜೊತೆನೇ ಕೂಡ್ತೀನಿ, ನಿನ್ನ ಜೊತೆನೇ ನಿಲ್ತೀನಿ, ನಿನ್ನ ಜೊತೆನೇ ಊಟ ಮಾಡ್ತೀನಿ, ನಿನ್ನ ಮಾತೇ ಕೇಳ್ತೀನಿ, ಇದೆಲ್ಲ ನಿಭಾಯಿಸ್ತೀರೇನು? जिससे मिलना होता है उसके स्थान पर और वैसी स्थिति स्वयं की बनानी होती है. ಯಾರನ್ನು ನಾವು ಮಿಲನ್ ಮಾಡಬೇಕಾಗ್ತದೋ ಆ ಸ್ಥಾನದಲ್ಲಿ ಮತ್ತು ಅದೇ ಸ್ಥಿತಿನಲ್ಲಿ ನಾವು ಏನು ಮಾಡಬೇಕಾಗ್ತದೆ? ಸ್ಥಿತಿ ಮಾಡಿಕೊಳ್ಬೇಕಾಗ್ತದೆ. ವಹ ಸ್ಥಾನ और ಸ್ಥಿತಿ ये दोनों ही बदलनी पड़ेगी. ಆ ಸ್ಥಾನ ಮತ್ತು ಸ್ಥಿತಿಯನ್ನು ಎರಡು ಬದಲಿ ಮಾಡಬೇಕಾಗ್ತದೆ. तब ही यह वायदा निभा सकते. ಆವಾಗ ನೀವು ಈ ವಾಯ್ದಾನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. व्यक्त भाव में आना व कोई भी व्यक्त व वस्तु में भावना रहना कि यह प्रिय है, वह अच्छी है, यह व्यक्त वस्तु और व्यक्ति में भावना रहना अर्थात कामना का रूप हो जाता है. ಬಾಬಾ ಹೇಳ್ತಾರೆ, ವ್ಯಕ್ತ ಭಾವದಲ್ಲಿ ಬರುವುದು ಮತ್ತು ಯಾವುದೇ ವ್ಯಕ್ತ ವಸ್ತುವಿನ ಮೇಲೆ ಭಾವನೆ ಇಡುವುದು ಅದೆಲ್ಲ ನಮಗೆ ಪ್ರಿಯ ಅನ್ನಿಸ್ತದೆ. ಇದು ವ್ಯಕ್ತ ವಸ್ತು ಮತ್ತು ವ್ಯಕ್ತಿನಲ್ಲಿ ಭಾವನೆ ಇಡುವುದು, ಅದರ ಅರ್ಥ ಏನು? ಇಚ್ಛೆ ರೂಪದಲ್ಲಿ ಇರುವುದು ಅಂತ ಹೇಳಲಾಗ್ತದೆ. ಜಬ್ ತಕ್ ಕಾಮನಾ ಹೈ
ಎಲ್ಲಿವರೆಗೆ ಇಚ್ಛೆ ಇದೆ ತಬ್ ತಕ್ ಮಾಯಾ ಸೆ ಸಂಪೂರ್ಣ ರೀತಿ ಸಾಮ್ನಾ ನಹಿ ಕರ್ ಸಕ್ತೆ. ಎಲ್ಲಿವರೆಗೆ ನಿಮಗೆ ಇಚ್ಛೆಗಳಿದಾವು ಅಲ್ಲಿವರೆಗೆ ಮಾಯದಿಂದ ಸಂಪೂರ್ಣ ರೀತಿಯಿಂದ ನಿಮಗೆ ಎದುರಿಸಲಿಕ್ಕೆ ಆಗೋದಿಲ್ಲ. ಜಬ್ ತಕ್ ಸಾಮ್ನಾ ನಹಿ ಕರ್ ಸಕ್ತೆ ತಬ್ ತಕ್ ಸಮಾನ್ ನಹಿ ಬನ್ ಸಕ್ತೆ. ಎಲ್ಲಿವರೆಗೂ ನಿಮಗೆ ಎದುರಿಸ್ಲಿಕ್ಕಾಗೋದಿಲ್ವೋ ಅಲ್ಲಿವರೆಗೆ ಬಾಪ್ ದಾದಾರವರ ಸಮಾನ ಆಗಲಿಕ್ಕಾಗೋದಿಲ್ಲ. ಅರ್ಥಾತ್ ವಾಯ್ದಾ ನಹಿ ನಿಭಾ ಸಕ್ತೆ. ಪ್ರತಿಜ್ಞೆ ಏನು ಮಾಡಿ ಬಂದಿದ್ದೀವಿಯಲ್ಲ ಅದನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಎಲ್ಲಿವರೆಗೆ ವ್ಯಕ್ತಿಗಳ ಮೇಲೆ ವಸ್ತುಗಳ ಮೇಲೆ ನಮಗೇನಿರಬಾರ್ದು, ಆಕರ್ಷಣೆ ಇರಬಾರ್ದು. ಆಕರ್ಷಣೆ ಇತ್ತು ಅಂತಂದರೆ ಬಾಪ್ ದಾದಾರವರ ಸಮಾನ ಆಗಲಿಕ್ಕಾಗೋದಿಲ್ಲ, ಮಾಯೆಯನ್ನು ಎದುರಿಸ್ಲಿಕ್ಕಾಗೋದಿಲ್ಲ. जैसे आप लोग चित्र में कृष्ण को सृष्टि के ग्लोब पर दिखाते हो, ऐसा ही ಚಿತ್ರ अपनी ಪ್ರಾಕ್ಟಿಕಲ್ ಸ್ಥಿತಿ ಕಾ ಬನಾವೋ. ಹೇಗೆ ಶಾಸ್ತ್ರಗಳಲ್ಲಿ ಕೃಷ್ಣನನ್ನು ಪೃಥ್ವಿಯ ಸೃಷ್ಟಿಯ ಗ್ಲೋಬ್ ಮೇಲೆ ನಿಲ್ಲಿಸಿದಾರೋ ಹಾಗೆಯೇ ನೀವೂ ಕೂಡ ನಿಮ್ಮ ಚಿತ್ರವನ್ನು ಪ್ರಾಕ್ಟಿಕಲ್ನಲ್ಲಿ ಈ ಸ್ಥಿತಿ ಮಾಡಬೇಕು. ನಾವೆಲ್ಲಿದ್ದೀವಿ? ಪೃಥ್ವಿ ಮೇಲೆ ಕೂತಿದ್ದೀವಿ. ಬಾಬಾ ಹೇಳ್ತಾರೆ, ಇಸ್ ವ್ಯಕ್ತ ದೇಶ್ ವಾ ಇಸ್ ಪುರಾನಿ ದುನಿಯಾ ಸೆ ಉಪರಾಮ್. ಬಾಬಾ ಹೇಳ್ತಾರೆ, ಈ ವ್ಯಕ್ತ ದೇಶದಿಂದ, ಈ ಹಳೆಯ ಜಗತ್ತಿನಿಂದ ನಾವೇನಾಗಬೇಕಾಗಿದೆ? ಭಿನ್ನ ಆಗಬೇಕಾಗಿದೆ. व्यक्त भाव और व्यक्त वस्तुओं आदि सब से उपराम अर्थात इनके ऊपर साक्षी होकर खड़े रहें. ವ್ಯಕ್ತ ಭಾವ ಮತ್ತು ವ್ಯಕ್ತ ವಸ್ತುಗಳು ಆದಿಯಾಗಿ ಎಲ್ಲದರಿಂದ ಉಪರಾಮ್ ಆಗಿರಬೇಕು. ಅರ್ಥಾತ್ ಇದರ ಮೇಲೆ ಸಾಕ್ಷಿಯಾಗಿ ನಿಂತು ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ಜೈಸೆ ಪಾಂವ್ ಕೆ ನೀಚೆ ಗ್ಲೋಬ್ ದಿಖಾತೆ ಹೇ. ಕೃಷ್ಣನ ಪಾದದ ಕೆಳಗೆ ಪೃಥ್ವಿಯನ್ನು ತೋರಿಸ್ತಾರಲ್ಲ, ವ ಗ್ಲೋಬ್ ಕೆ ऊपर बैठा हुआ दिखाते हैं. ಅಥವಾ ಬಾಬಾ ಹೇಳ್ತಾರೆ, ಹೇಗೆ ಕೃಷ್ಣನ ಪಾದದ ಕೆಳಗೆ ಪೃಥ್ವಿಯನ್ನು ತೋರಿಸ್ತಾರೆ, ಆದರೆ ಅಥವಾ ಪೃಥ್ವಿ ಮೇಲೆ ಕುಳಿತಿದ್ದನ್ನು ತೋರಿಸ್ತಾರೆ. ಬಾಬಾ ಹೇಳ್ತಾರೆ, इस पुरानी दुनिया में जैसे अपनी स्व इच्छा से अपने रचे हुए संकल्प के आधार से अव्यक्त से व्यक्त में आते व्यक्ति व वस्तुओं के आकर्षण के अधीन होकर नहीं. ಬಾಬಾ ಹೇಳ್ತಾರೆ, ಈ ಹಳೆಯ ಜಗತ್ತಿನಲ್ಲಿ ಹೇಗೆ ತಮ್ಮ ಸ್ವ ಇಚ್ಛೆಯಿಂದ ಅಪನೆ ರಚೆ ಹುಯೆ ಸಂಕಲ್ಪಕ್ಕೆ ಆಧಾರ ಸೆ, ತಾವು ರಚಿಸಿದಂಥ ಸಂಕಲ್ಪಗಳ ಆಧಾರದಿಂದ ಅವ್ಯಕ್ತದಿಂದ ವ್ಯಕ್ತದಲ್ಲಿ ಬರ್ತಿರೋ ಹಾಗೆ ವ್ಯಕ್ತ ಅಥವಾ ವಸ್ತುಗಳ ಆಕರ್ಷಣದಿಂದ ಅಧೀನ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಧೀನ್ ಹೋಕರ್ ನಹಿ. ಜೈಸೆ ಲಿಫ್ಟ್ ಮೇ ಚढ़ते हो तो ಸ್ವಿಚ್ ಅಪ್ನೆ ಹಾತ್ ಮೇ ಹೋತಾ ಹೈ. ಹೇಗೆ ನೀವು ಲಿಫ್ಟ್ನಲ್ಲಿ ಹೋಗಬೇಕು ಅಂತಂದರೆ ಸ್ವಿಚ್ ನಮ್ಮ ಕೈಯಲ್ಲಿರ್ತದೆ. ಚಾಹೆ ಫಸ್ಟ್ ಫ್ಲೋರ್ ಪರ್ ಜಾओ, ಚಾಹೆ ಸೆಕೆಂಡ್ ಫ್ಲೋರ್ ಪರ್ ಜಾओ. ನಾವೇ ಡಿಸೈಡ್ ಮಾಡ್ತೀವಲ್ಲ ಯಾವ ಫ್ಲೋರಿಗೆ ಹೋಗಬೇಕು, ನಾವೇ ಬಟನ್ ಪ್ರೆಸ್ ಮಾಡ್ತೀವಿ. ಜಬ್ ಸ್ವಿಚ್ ಕಂಟ್ರೋಲ್ ಸೆ ಬಾಹರ್ ಹೋ ಜಾತಾ ಹೈ ತಬ್ ವಾಯಾ ರಿಸಲ್ಟ್ ಹೋತಿ ಹೈ. ಒಂದು ವೇಳೆ ಏನಾದರೂ ಸ್ವಿಚ್ ಕಂಟ್ರೋಲ್ ತಪ್ಪು ಹೋಯಿತು ಅಂತಂದರೆ ಏನಾಗ್ಬಿಡ್ತದೆ? ರಿಸಲ್ಟ್ ಫಲಿತಾಂಶ ಏನಾಗ್ತದೆ? ಬೀಚ್ ಮೇಲೆ ಲಟಕ್ ಜಾವೆಂಗೆನಾ, ಅಲ್ಲೇ ನಿಂತು ಬಿಡ್ತೀವಿ ಏನಾದರೂ ಸಮಸ್ಯೆ ಆದರೆ. ಐಸೆ ಹಿ ಯಹ ಸ್ಮೃತಿ ಕಾ ಸ್ವಿಚ್ ಅಪ್ನೆ ಕಂಟ್ರೋಲ್ ಮೇ ರಖೋ. ಬಾಬಾ ಹೇಳ್ತಾರೆ, ನಾವು ಯಾವ ಸ್ವಿಚ್ ಕಂಟ್ರೋಲ್ನಲ್ಲಿರಬೇಕು? ನಮ್ಮ ಸ್ಮೃತಿ ಅನ್ನೋ ಸ್ವಿಚ್ಚನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಜहाँ चाहो जब चाहो और जितना समय चाहो वैसे अपने स्थान को व स्थिति को सेट कर सको. क्या ऐसे अधिकारी बने हो? ಬಾಬಾ ಹೇಳ್ತಾರೆ, ಎಲ್ಲಿ ಬೇಕಲ್ಲಿ ಯಾವಾಗ ಬೇಕಾವಾಗ ಎಷ್ಟು ಸಮಯ ಬೇಕೋ ಅಷ್ಟು ತಾವು ತಮ್ಮ ಸ್ಥಾನದಲ್ಲಿ, ತಾವು ಯಾವ ಸ್ಥಾನದಲ್ಲಿ ನಿಲ್ಲಬೇಕು ಅಂತೀರೋ, ಯಾವ ಸ್ಥಿತಿನಲ್ಲಿ ಸೆಟ್ ಮಾಡ್ಕೊಳ್ಬೇಕಂತೀರೋ ಆ ಅಧಿಕಾರ ನಿಮ್ಮ ಕೈಲೇ ಇರಬೇಕು. ಇದೆಯಾ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಕಾಲ್ ಪರ್ ವಿಜಯ್ ಪ್ರಾಪ್ತಿ ಕಿ ಹೇ. ಕಾಲನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ? ಕಾಲ್ ಅರ್ಥಾತ್ ಸಮಯ. ತೋ ಕಾಲ್ ಪರ್ ವಿಜಯಿ ಬನೆ ಹೋ. ಕಾಲದ ಮೇಲೆ ವಿಜಯಿಗಳಾಗಿದ್ದೀರಾ. अगर पांडव सेना की व शक्ति सेना की यह स्टेज अंत में आएगी तो साइलेंस पावर तो साइंस से कम हो गई.
ಒಂದು ವೇಳೆ ಪಾಂಡವ ಸೇನೆ ಅಥವಾ ಶಕ್ತಿ ಸೇನೆ ನೀವು ಸ್ಟೇಜ್ ಅಂತ್ಯದಲ್ಲಿ यह स्टेज अंत में ಈ ಸ್ಥಿತಿ ಅಂತ್ಯದಲ್ಲಿ ಆಯೇಗಿ ತೋ ಕೊನೆಯಲ್ಲಿ ಬರ್ತೈತಿ ಅಂತಂದರೆ ಏನರ್ಥ? ಸೈಲೆನ್ಸ್ ಪವರ್ ತೋ ಶಾಂತಿಯ ಶಕ್ತಿ ಸೈನ್ಸ್ ಶಕ್ತಿಯಿಂದ ಕಡಿಮೆ ಆದಂಗೆ ಆಗ್ತದೆ. क्योंकि साइंस ने तो अभी भी इन तत्वों पर विजय प्राप्त कर लिए हैं. ವಿಜ್ಞಾನಿಗಳು ವಿಜ್ಞಾನ ಇವತ್ತು ಏನು ಮಾಡಿದೆ, ಈ ಪೃಥ್ವಿ ಮೇಲೆ ಪಾರ್ ಆಗಿ ಹೋಗ್ತಕ್ಕಂಥ ಅಥವಾ ತತ್ವಗಳ ಮೇಲೆ ಏನು ಮಾಡಿದೆ, ವಿಜ್ಞಾನ ವಿಜಯ ಪ್ರಾಪ್ತಿ ಮಾಡಿಕೊಂಡಿದೆ. ನೀವೂ ಕೂಡ ಹಾಗೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. प्रदर्शनी में आप लोग चित्र दिखाते हो ना कि रावण ने 4 तत्वों पर विजय प्राप्त की है. ಪ್ರದರ್ಶನಿನಲ್ಲಿ ತಾವು ಚಿತ್ರ ತೋರಿಸ್ತೀರಾ, ಏನು ರಾವಣ 4 ತತ್ವಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿದ್ದಾನೆ. ಉಸ್ಮೇ ಕಾಲ್ ಭಿ ದಿಖಾತೆ ಹೋ ನಾ, ಅಲ್ಲಿ ಕಾಲನನ್ನು ತೋರಿಸ್ತೀರಾ. ಜಬ್ ರಾವಣನೇ ಅರ್ಥಾತ್ ರಾವಣ ಕಿ ಶಕ್ತಿ ಅಂದರೆ ಸೈನ್ಸ್ನೇ विज्ञान अभी भी काफ़ी हद तक तत्वों पर विजय प्राप्त कर ली है. भले 5 ತತ್ವಗಳ ಮೇಲೆ ವಿಜ್ಞಾನ ವಿಜಯ ಪ್ರಾಪ್ತಿ ಮಾಡಿಕೊಂಡಿದೆ ಅಂದರೂ ಕೂಡ ಅಷ್ಟು ಎಲ್ಲದರ ಮೇಲೂ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಹದ್ ತಕ್ ಅಂತ ಹೇಳ್ತಾರೆ ಬಾಬಾ. तो साइंस आपसे पावरफुल हुई ना, ವಿಜ್ಞಾನ ನಿಮಗಿಂತ ಏನಾಯಿತು, ಪವರ್ಫುಲ್ ಆಯಿತು. जब साइंस की शक्ति अपना प्रत्यक्ष सबूत दे रही है, ವಿಜ್ಞಾನದ ಶಕ್ತಿ ಏನು ಮಾಡ್ತಾ ಇದೆ, ಪ್ರತ್ಯಕ್ಷ ಸಬೂತ್ ತೋರಿಸ್ತಾ ಇದೆ. साइलेंस की शक्ति अपना प्रत्यक्ष सबूत क्या अंत में देगी, ಶಾಂತಿಯ ಶಕ್ತಿ ಮತ್ತು ತಮ್ಮ ಪ್ರತ್ಯಕ್ಷ ಸಬೂತ ಕೊನೆ ಕೊಡ್ತೀರೇನು. ಸಮಯ ಪರ್ ವಿಜಯ ಅರ್ಥಾತ್ ಕಾಲ್ ಪರ್ ವಿಜಯ್, ಸಮಯದ ಮೇಲೆ ವಿಜಯ ಅದರ ಅರ್ಥ ಏನು, ಕಾಲನ ಮೇಲೆ ವಿಜಯ ಮಾಡಿಕೊಂಡ ಹಾಗೆ. ಉಸ್ಕಿ ಪರ್ಸೆಂಟೇಜ್ ಅಭಿ ಕಮ್ ಹೇ, ದಿನ ಕಡಿಮೆ ಇದೆ ಅಂತಾರೆ ಬಾಬಾ. ಅಪನೆ ಕೋ ನಿರಾಕಾರ ಸ್ಥಿತಿ ವ ಅವ್ಯಕ್ತ ಸ್ಥಿತಿ ಮೇ ಸ್ಥಿತ್ ಕರ್ತೆ ಹೋ, ತಮ್ಮನ್ನು ತಾವು ನಿರಾಕಾರ ಸ್ಥಿತಿ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಮಾಡ್ಕೊಳ್ತೀರಾ. लेकिन जितना समय स्थित रहना चाहते हो उतना समय उस स्थिति में स्थित नहीं हो पाते हो. ಆದರೆ ಎಷ್ಟು ಸಮಯ ನೀವು ಸ್ಥಿತ ಆಗಬೇಕಂತೀರೋ ಅಷ್ಟು ಸ್ಥಿತ ಆಗಲಿಕ್ಕೆ ನಿಮಗೆ ಆಗ್ತಿಲ್ಲ. ಇಸ್ಕಾ ಕಾರಣ ಕ್ಯಾ ಹೇ, ಅದರ ಕಾರಣ ಏನು? ಸೋಚ್ತೆ ಹೋ ಕಿ ಆಧಾ ಗಂಟಾ ಪವರ್ಫುಲ್ ಯಾದ್ ಮೇ ಬೈಠೆಂಗೆ, ವಿಚಾರ ಮಾಡ್ತೀರಿ ಅರ್ಧ ಗಂಟೆ ಪವರ್ಫುಲ್ ನೆನಪಿನಲ್ಲಿ ಕೂತ್ಕೋಬೇಕು. और आधा घंटा बैठते भी हो, कूदता आधा घंटे कूदतीरा. और प्लान में भी बनाते हो, प्लान मारतीरा. लेकिन जितना जितना जिस स्टेज के लिए सोचते हो उतना ही समय उस स्टेज पर स्थित नहीं होते हो. ಎಷ್ಟೆಷ್ಟು ನೀವು ಆ ಸ್ಥಿತಿಯಲ್ಲಿ ಕೂಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅದು ಆಗ್ತಿಲ್ಲ. सोचते हो स्विच ऑन 3rd फ्लोर पर, ವಿಚಾರ ಮಾಡಿ ಸ್ವಿಚ್ ಆನ್ ಮಾಡ್ತೀರಾ 3ನೇ ಫ್ಲೋರಿಗೆ ಹೋಗಬೇಕು ಅಂತ. ಲೇಕಿನ್ ಪಹುಂಚ್ ಜಾತೆ ಹೋ 2nd ಫ್ಲೋರ್ ಪರ್, ಆದರೆ 2ನೇ ಫ್ಲೋರ್ನಲ್ಲಿ ಹೋಗ್ತೀರಾ. ಫಸ್ಟ್ ಯಾ ಗ್ರೌಂಡ್ ಫ್ಲೋರ್ ತಕ್ ಪಹುಂಚ್ ಜಾತೆ ಹೋ, ಫಸ್ಟ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ತನಕ ಬರ್ತೀರಾ, ಮುಡ್ತೀರಾ. ಕ್ಯೋಂಕಿ ಕಾಲ್ ಪರ್ ವಿಜಯ್ ನಹಿ, ಯಾಕಂದರೆ ನೀವು ಸಮಯದ ಅಥವಾ ಕಾಲನ ಮೇಲೆ ವಿಜಯ ಮಾಡಿಕೊಂಡಿಲ್ಲ. इसका कारण यह है कि बार बार सारे दिन में समय गंवाने के अभ्यासी हो. ಇದಕ್ಕೆ ಕಾರಣ ಏನು ಅಂತಂದರೆ ಇಡೀ ದಿನ ಸಮಯವನ್ನು ಹಾಳು ಮಾಡುವುದರ ಪ್ರಾಕ್ಟೀಸ್ ಇದೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, व्यर्थ के ऊपर अटेंशन देने से ही काल पर विजय प्राप्त करने में समर्थ बनेंगे. ವ್ಯರ್ಥದ ಕಡೆ ಅಟೆನ್ಷನ್ ಕೊಡೋದರಿಂದ ಕಾಲದ ಮೇಲೆ ನಿಮಗೆ ವಿಜಯ ಮಾಡ್ಕೊಳ್ಳಿಕ್ಕೆ ಸಮರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಜಬ್ ತಕ್ ಸಮಯ ವ್ಯರ್ಥ ಜಾತಾ ಹೇ ತಬ್ ತಕ್ ವಿಜಯ ಪಾನೆ ಮೇ ಸಮರ್ಥ ನಹಿ ಬನ್ ಸಕ್ತೆ ಹೋ. ಎಷ್ಟೆಷ್ಟು ನಿಮಗೆ ಕಾಲದ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗೋದಿಲ್ವೋ, ಬಾಬಾ ಹೇಳ್ತಾರೆ, ಜಬ್ ತಕ್ ಸಮರ್ಥ ವ್ಯರ್ಥ ಜಾತಾ ಹೇ, ಸಮಯ ವ್ಯರ್ಥ ಜಾತಾ ಹೇ. ಎಷ್ಟೆಷ್ಟು ನೀವು ಸಮಯವನ್ನು ವ್ಯರ್ಥ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ವಿಜಯ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ.
इसी कारण जो मिलन का अनुभव करना चाहते हो वह निरंतर समय व्यर्थ करने के कारण ही ಸಮರ್ಥ नहीं बन पाते. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಷ್ಟು ಮಿಲನದ ಅನುಭವ ಮಾಡಬೇಕು ಅಂತ ಇಚ್ಛೆ ಪಡ್ತೀರೋ ಅಷ್ಟು ನಿರಂತರ ಸಮಯ ವ್ಯರ್ಥ ಆಗೋದರಿಂದ ಕಾರಣ ಸಮರ್ಥ ಆಗ್ತಿಲ್ಲ. 108 ವಾಯ್ದಾ ನಿಭಾನಾ ಚಾತೆ ಹೋ ವಹ ನಿಭಾ ನಹಿ ಸಕ್ತೆ. 108 ಮಾಲೆಯಲ್ಲಿ ಬರಬೇಕು ಅಂತ ಇಚ್ಛೆ ಪಡ್ತೀರಾ, ಅದು ನಿಭಾಯಿಸೋಕ್ಕಾಗ್ತಿಲ್ಲ. तो अब अपनी तकदीर की तस्वीर सर्व तत्वों पर और काल पर सदा विजयी की बनाओ. ಬಾಬಾ ಹೇಳ್ತಾರೆ, ಈಗೇನು ಮಾಡಬೇಕಾಗಿದೆ, ತಮ್ಮ ಭಾಗ್ಯದ ಮೂರ್ತಿ ಸರ್ವತತ್ವಂ ಪರ್ ಎಲ್ಲ ತತ್ವಗಳ ಮೇಲೆ, ಕಾಲನ ಮೇಲೆ ಸದಾ ವಿಜಯ್ ಮಾಡಿಕೊಳ್ಳಿ. ಜಬ್ ಏಕೇಕ್ ಸೆಕೆಂಡ್ ವ್ಯರ್ಥ ಸೈ ಸಮರ್ಥ ಮೇ ಚೇಂಜ್ ಕರೋ ತಬ್ ಹಿ ವಿಜಯ್ ಬನೆಂಗೆ. ಬಾಬಾ ಹೇಳ್ತಾರೆ, ಯಾವಾಗ ಒಂದೊಂದು ಸೆಕೆಂಡ್ ವ್ಯರ್ಥದಿಂದ ಸಮರ್ಥದಲ್ಲಿ ಚೇಂಜ್ ಆಗ್ತಿರೋ ಆವಾಗ ನೀವೇನಾಗ್ತೀರಾ, ವಿಜಯ್ ಮಾಡ್ಕೊಳ್ತೀರಾ. ಬಾಬಾ ಇವತ್ತು ಟೋಟಲಾಗಿ ಏನು ಹೇಳ್ತಿದ್ದಾರೆ ಅಂತಂದರೆ, ಕಾಲನ ಮೇಲೆ ವಿಜಯ್ ಮಾಡ್ಕೊಳ್ಳೋದು ಅಂತಂದ್ರೇನು, ಒಂದೊಂದು ಸೆಕೆಂಡೂ ಪರಮಾತ್ಮನ ಮಿಲನದಲ್ಲೇ ಆ ಸಮಯ ಹೋಗಬೇಕು, ವ್ಯರ್ಥದಲ್ಲಿ ಹೋಗಬಾರ್ದು. ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಆವಾಗ ನಿಮಗೇನಾಗ್ತದೆ, ಆ ಸಮಯದಲ್ಲಿ ವಿಜಯ ಪ್ರಾಪ್ತಿ ಮಾಡ್ಕೊಂಡು ಹಾಗೆ ಆಗ್ತದೆ ಅಂತಾರೆ ಬಾಬಾ. ಇದು ಯಾಕಾಗ್ತಿಲ್ಲ ಅಂತಂದರೆ, ನಾವು ವ್ಯರ್ಥದ ಕಡೆಗೆ ಹೆಚ್ಚು ಅಟೆನ್ಷನ್ ಕೊಡ್ತೀವಿ, ವ್ಯರ್ಥವನ್ನೇ ಮಾತಾಡ್ತೀವಿ, ಅದನ್ನೇ ವಿಸ್ತಾರದಲ್ಲಿ ಹೋಗೋದ್ರಿಂದ ನಮಗೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕು, ಈಗ ಅವ್ಯಕ್ತ ಮಿಲನ ಮಾಡಬೇಕು ಅಂತಂದರೆ, ಬಾಬಾರವರ ಅವ್ಯಕ್ತ ಮಿಲನ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಸ್ಥಿತಿನೂ ಅವ್ಯಕ್ತ ಸ್ಥಿತಿ ಆಗಬೇಕು. ಅವ್ಯಕ್ತ ಸ್ಥಿತಿ ಆಗಬೇಕು ಅಂತಂದರೆ ಸಮಯದ ಸದುಪಯೋಗ ಪಡಿಸ್ಬೇಕು, ವ್ಯರ್ಥದಿಂದ ಮುಕ್ತ ಆಗಬೇಕು, ವ್ಯರ್ಥದಿಂದ ಸಮರ್ಥ ಕಡೆ ಅಟೆನ್ಷನ್ ಕೊಡಬೇಕು ಅಂತ ಬಾಬಾ ಇವತ್ತು ಹೇಳ್ತಾರೆ. ಐಸೇ ಸದಾ ವಿಜಯಿ ಸದಾ ಅಧಿಕಾರಿ ನಿರಂತರ ವಾಯ್ದಾ ನಿಭಾನೆ ವಾಲೆ. ಇಂಥ ಯಾವಾಗಲೂ ವಿಜಯಿ ಮತ್ತು ಅಧಿಕಾರಿ ಮತ್ತು ನಿರಂತರ ಪ್ರತಿಜ್ಞೆಯನ್ನು ನಿಭಾಯಿಸುವಂಥ ಹರೇಕ್ ವ್ಯರ್ಥ ಸೇ ಸಮರ್ಥ ಮೇ ಪರಿವರ್ತನೆ ಕರ್ನೆ ವಾಲೆ. ನೀವೇನಿದ್ದೀರಾ, ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂಥವ್ರು, ಸದಾ ವ್ಯಕ್ತ ಭಾವದಿಂದ ಭಿನ್ನ ಆಗಿರುವಂಥವ್ರು, ಅವ್ಯಕ್ತ ಸ್ಥಿತಿನಲ್ಲಿ ಇರ್ತಕ್ಕಂಥ ಲಕ್ಕಿ ಸಿತಾರೆಗಳು ಆಗಿದ್ದೀರಾ. ಮತ್ತು ಸಮೀಪ ಸಿತಾರೋಂಕು ಬಾಪ್ ದಾದಾಕ, ನನ್ನ ಸಮೀಪದ ನಕ್ಷತ್ರಗಳ ನೀವು ಅಂತ ಹೇಳಿ ಬಾಪ್ ದಾದಾ ಏನು ಮಾಡ್ತಿದ್ದಾರೆ, ಪ್ಯಾರ್ ಅವ್ರ ನಮಸ್ತೆ, ಪ್ರೀತಿ ಮತ್ತು ನಮಸ್ತೆ ಹೇಳ್ತಾರೆ. ಇಚ್ಛಾ ಬಾಬಾ ನಮಸ್ತೆ ನಮಸ್ತೆ. महावाक्यों का सार, जब तक कोई कामना है तब तक माया से संपूर्ण ರೀತಿ ಸಾಮನಾ नहीं कर सकते हैं. ಎಲ್ಲಿವರೆಗೆ ನಿಮಗೆ ಇಚ್ಛೆಗಳಿದಾವೋ ಅಲ್ಲಿವರೆಗೆ ನೀವು ಮಾಯೆಯಿಂದ ಸಂಪೂರ್ಣ ರೀತಿಯಿಂದ ಎದುರಿಸೋಕೆ ನಿಮಗೆ ಆಗೋದಿಲ್ಲ. जहाँ चाहो जब चाहो जितना समय चाहो वैसे अपने स्थान को, ಎಲ್ಲಿ ಬೇಕೋ, ಹೇಗೆ ಬೇಕೋ, ಎಷ್ಟು ಸಮಯ ಬೇಕೋ ಆ ಸ್ಥಾನದಲ್ಲಿ ಸ್ಥಿತ ಆಗಿ ಸೆಟ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಐಸೆ ಅಧಿಕಾರಿ ಬನೆ ಹೋ, ಇಂತಹ ಅಧಿಕಾರಿ ಆಗಿದ್ದೀರಾ. ಕಾಲ ಅರ್ಥಾತ್ ಸಮಯ ಪರ್ ವಿಜಯ ಪ್ರಾಪ್ತ ಕಿ ಹೇ. ಸಮಯ ಕಾಲ ಅದರ ಅರ್ಥ ಏನು, ಸಮಯದ ಮೇಲೆ ನಮಗೆ ವಿಜಯ ಪ್ರಾಪ್ತಿ. ಸಮಯದ ಮೇಲೆ ನಮಗೆ ವಿಜಯದ ಪ್ರಾಪ್ತಿ ಅಂತಂದರೆ ಪ್ರತಿ ಕ್ಷಣನೂ ಪರಮಾತ್ಮನ ನೆನಪಿತ್ತು ಅಂತಂದರೆ ಅದಕ್ಕೆ ಅವಾಗ ನಾವು ಸಮಯದ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಂಡು ಹಾಗೆ. व्यर्थ संकल्पों के ऊपर अटेंशन देने से ही काल पर विजय प्राप्त करने में समर्थ बन सकेंगे. ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಕ್ಕೆ ಊಪರ್ ಅಟೆನ್ಷನ್ ಕೊಡಬೇಕು. ವ್ಯರ್ಥ ಸಂಕಲ್ಪದ ಮೇಲೆ ನಾವು ಅಟೆನ್ಷನ್ ಕೊಟ್ಟಿದ್ರೆ ಕಾಲದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ ಸಮರ್ಥ ಆಗಿಬಿಡ್ತೀವಿ. ಏನಾದರೂ ಸಂಕಲ್ಪ ವ್ಯರ್ಥ ಬಂತು ಅಂದರೆ ಅದ್ರ ಕಡೆ ನಾವು ಅಟೆನ್ಷನ್ ಕೊಡಬೇಕು. ಇದು ವ್ಯರ್ಥನ ಸಮರ್ಥನ ಪರಖ ಮಾಡ್ಕೊಳ್ಳೋ ಶಕ್ತಿ ಇರಬೇಕು. ಆವಾಗ ಅದು ವ್ಯರ್ಥ, ಇದರಿಂದ ನನಗೆ ಉಪಯೋಗ ಇಲ್ಲ ಅಂತ ಹೇಳಿ ಅದನ್ನೇನು ಮಾಡಬೇಕು, ಬಿಟ್ಟು ಸಮರ್ಥದ ಕಡೆಗೆ ಹೋಗ್ತಾ ಹೋದರೆ ನಾವು ಆ ಸಮಯವನ್ನು ಏನು ಮಾಡ್ಕೊಂಡಂಗಾಯ್ತು, ಅದ್ರ ಮೇಲೆ ನಾವು ವಿಜಯಿ ಮಾಡ್ಕೊಂಡು ಹಾಗೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.